ಹಿಂದೂ ಹುಲಿ ಯತ್ನಾಳ್ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಯತ್ನಾಳ್ ವಿರುದ್ಧ ದಲಿತ ಮಹಿಳೆಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕೊಪ್ಪಳ ದಲಿತ ಮುಖಂಡ ಮಲ್ಲಿಕಾರ್ಜುನ ಪೂಜಾರಿಯಿಂದ ದೂರು. ಹಿಂದೂ ಹುಲಿ ಯತ್ನಾಳ್ ಏನಿದ್ದಾರೆ ಅವರ ಮೇಲೆ ಈಗ ಮತ್ತೊಂದು ಎಫ್ಐಆರ್ ಆಗಿದೆ. ಯತ್ನಾಳ್ ವಿರುದ್ಧ ದಲಿತ ಮಹಿಳೆಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆ ರೀತಿ ಮಾತಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ದೂರನ್ನು ಕೊಟ್ಟಿರುವುದು. ಸನಾತನ ಧರ್ಮೀಯರು ತಾಯಿ ಚಾಮುಂಡೇಶ್ವರಿಗೆ ಹೂ ಮೂಡಿಸಬೇಕು, ಇದರ ಹೊರತು ಒಬ್ಬ ದಲಿತ ಮಹಿಳೆಗೂ ಕೂಡ ನಾವು ಅವಕಾಶ ಕೊಡಲ್ಲ, ಹೀಗಂತ ಯತ್ನಾಳ್ ಹೇಳಿಕೆಯನ್ನು ನೀಡಿ ಅಪಮಾನಿಸಿದ್ದಾರೆ ಅಂತ ದೂರನ್ನು ಕೊಟ್ಟಿರುವುದು. ಈ ಕೀಳು ಮಟ್ಟದ ಹೇಳಿಕೆಯಿಂದ ದಲಿತ ಸಮುದಾಯಕ್ಕೆ ನೋವಾಗಿದೆ. SC ST ಜಾತಿ ನಿಂದನೆ ಕಾಯ್ದೆಯಡಿ ದೂರನ್ನು ದಾಖಲಿಸಿರುವಂಥ ಯತ್ನಾಳ್ ವಿರುದ್ಧ ಈಗ ಮತ್ತೊಂದು ಕೇಸ್ ಅಥವಾ FIR ದಾಖಲಾಗಿರುವಂಥದ್ದು. ಯಾಕಂದರೆ ಅವರು ಒಬ್ಬ ದಲಿತ ಮಹಿಳೆಯನ್ನು ಅವಮಾನ ಮಾಡಿದ್ದಾರೆ, ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಿಂದೂ ಹುಲಿ, ಹಿಂದೂ ಫೈರ್ ಬ್ರಾಂಡ್ ಅಂತಲೇ ಕರೆಸಿಕೊಡುವಂತಹ ಒಂದು ಯತ್ನಾಳ್ ಅವರು ಅನೇಕ ಬಾರಿ ಕೆಲವೊಂದು ಹೇಳಿಕೆಗಳನ್ನು ನೀಡಬೇಕಾದ್ರೆ ಎಡವಟ್ಟನ್ನು ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಎಡವಟ್ಟು ಕೂಡ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಮಹಿಳೆಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದು ರೀತಿಯಲ್ಲಿ ಕೊಪ್ಪಳ ದಲಿತ ಮುಖಂಡ ಮಲ್ಲಿಕಾರ್ಜುನ ಪೂಜಾರಿ ಅವರಿಂದ ದೂರು ಕೊಡ್ಲಾಗ. ಯಾಕಂದರೆ ಸನಾತನ ಧರ್ಮೀಯರು ತಾಯಿ ಚಾಮುಂಡೇಶ್ವರಿಗೆ ಹೂ ಮುಡಿಸಬೇಕು, ಅದನ್ನು ಬಿಟ್ಟು ಬೇರೆ ಯಾವೊಬ್ಬ ದಲಿತ ಮಹಿಳೆಯೂ ಕೂಡ ನಾವು ಅವಕಾಶವನ್ನು ಕೊಡೋದಿಲ್ಲ, ಹೀಗಂತ ಯತ್ನಾಳ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ, ಅವಮಾನಿಸಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿರುವಂಥದ್ದು. ಈ ಕೀಳು ಮಟ್ಟದ ಒಂದು ಹೇಳಿಕೆ ಏನಿದೆ, ಈ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ, ಕೆಳಮಟ್ಟದ ಹೇಳಿಕೆ ಕೊಟ್ಟಿರೋದ್ರಿಂದ ಇಡೀ ದಲಿತ ಸಮುದಾಯದಕ್ಕೆ ಅವಮಾನ ಆಗಿದೆ. ಇದು ನಮಗೆ ನೋವಾಗ್ತಾ ಇದೆ. SC ST ಒಂದು ಜಾತಿಯನ್ನು ನಿಂದನೆ ಮಾಡೋ ರೀತಿಯಲ್ಲಿ ಮಾತನಾಡಿದ್ದೀರಿ, ಅದಕ್ಕೋಸ್ಕರ ನಾವು SC ST ಜಾತಿ ನಿಂದನೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿದ್ದೀವಿ, ಯತ್ನಾಳ್ ಬಾಯಿಗೆ ಬ್ರೇಕ್ ಹಾಕಬೇಕು ಅಂತ ದಲಿತ ಮುಖಂಡ ದೂರನ್ನು ಕೊಟ್ಟಿರುವಂಥದ್ದು. ಈ ಒಂದು ದೂರಿನ ಅನ್ವಯ ಕೊಪ್ಪಳದ ನಗರದ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಬಾನು ಮುಷ್ತಕ್ ಅವರನ್ನು ಟೀಕಿಸುವಂತಹ ಒಂದು ಭರದಲ್ಲಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ಯತ್ನಾಳ್ ಅವರು ಈ ರೀತಿಯಾದಂಥ ಮಾತನ್ನು ಆಡಿಬಿಟ್ಟಿದ್ದಾರೆ. ವಿಜಯಪುರ ಶಾಸಕ ಆಗಿರುವಂತಹ ಯತ್ನಾಳ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಬರೋಬ್ಬರಿ 70ಕ್ಕೂ ಹೆಚ್ಚು ಕೇಸ್ಗಳು ಇವ್ರ ಮೇಲಿದೆ. ಇದು 72ನೇದು ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ಅವರ ಮೇಲೆ ಅನೇಕ ಕೇಸ್ಗಳು ಏನಿದೆ ಅದರಲ್ಲಿ ಈ ಒಂದು ಕೇಸ್ ಕೂಡ ಈಗ ಸೇರ್ಕೊಳ್ಳೋದು. ಒಬ್ಬ ಮಹಿಳೆಯನ್ನು, ದಲಿತ ಮಹಿಳೆಯನ್ನು ನಿಂದನೆ ಮಾಡಿರುವಂಥ ಒಂದು ವಿಚಾರದಲ್ಲಿ ಅವರು ಮಾತನಾಡೋಕ್ಕೆ ಹೋಗಿದ್ದು ಬಾನು ಮುಷ್ತಕ್ ಅವರ ಬಗ್ಗೆ, ಆದರೆ ಅಲ್ಲಿ ಮಾತನಾಡಿರೋದೇ ಬೇರೆ. ಆ ಒಂದು ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಹೋಗಿ ಈ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟಿರೋದು, ಇದು ಅವರಿಗೆ ಒಂದು ಕೇಸನ್ನು ಮತ್ತೆ ಕೇಸ್ ಹಾಕೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಯಾಕಂದರೆ ಯತ್ನಾಳ್ ಅವರ ಒಂದು ಹೇಳಿಕೆ ಎಷ್ಟು ಹಿಂದುತ್ವವಾದಿ ಆಗಿದ್ದರೂ ಕೂಡ, ಹಿಂದೂ ಪರವಾಗಿದ್ದರೂ ಕೂಡ ಬೇರೆ ಒಂದು ಧರ್ಮದವರನ್ನ, ಬೇರೆ ಒಂದು ಜಾತಿಯವರನ್ನು ನಿಂದನೆ ಮಾಡೋದು ಸರಿಯಲ್ಲ. ಆ ರೀತಿಯಲ್ಲಿ ಈ ಒಂದು FIR ಆಗಿರುವಂಥದ್ದು. ಅವರೇನೇ ಮಾತಾಡಲಿ, ಯಾವುದಕ್ಕೆ ಒಂದು ಸಪೋರ್ಟನ್ನು ಮಾಡಲಿ, ಹಿಂದುತ್ವವಾದಿ ಆಗಿರಲಿ, ಹಿಂದೂಗಳಿಗೆ ಸಪೋರ್ಟ್ ಮಾಡಲಿ, ಬಟ್ ಆದರೆ ಕೆಲವೊಂದು ಮಾತುಗಳನ್ನು ಆಡಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾವ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾವ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ನಾವು ಈ ರೀತಿ ಮಾತಾಡಿದ್ರೆ ಅವ್ರಿಗೆ ಅವಮಾನ ಆಗುತ್ತಾ ಇಲ್ಲ ನೋವಾಗುತ್ತಾ, ಅದೆಲ್ಲವುದನ್ನು ಕೂಡ ಯೋಚನೆ ಮಾಡಬೇಕು ಇವರು. ಯಾಕೆಂದರೆ ಇವರೇನು ಸಾಮಾನ್ಯ ಒಬ್ಬ ನಾಗರಿಕರೇನಲ್ಲ, ಒಬ್ಬ ರಾಜಕಾರಣಿ, ಒಬ್ಬ ಜನಪ್ರತಿನಿಧಿಯಾಗಿ ಇವರು ಈ ರೀತಿಯಾಗಿ ಒಂದು ಇಡೀ ಸಮುದಾಯಕ್ಕೆ ನೋವಾಗುವಂತೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಈಗ FIR ದಾಖಲಾಗಿದೆ ಅವ್ರ ಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.